ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ನಿಮಗೆ ಕಿಡ್ನಿ ಸ್ಟೋನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕಿಡ್ನಿ ಸ್ಟೋನ್ಸ್ ಅಂದರೆ ಏನು, ಯಾಕಾಗುತ್ತೆ, ಎಷ್ಟೊಂದು ಜನ ಹೊಟ್ಟೆ ಒಳಗೆ ಕಲ್ಲಾಗಿದೆ ಅಂತ ಅಂದ್ಬಿಟ್ಟು ಪಿತ್ತಕೋಶದಲ್ಲಿರೋ ಕಲ್ಲುಗಳನ್ನು ಕೂಡ ಕಿಡ್ನಿ ಸ್ಟೋನ್ಸ್ ಅನ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಂದ್ಸರಿ ಕಿಡ್ನಿ ಸ್ಟೋನ್ಸ್ ಇರೋದನ್ನ ಪಿತ್ತಕೋಶದಲ್ಲಿ ಕಲ್ಲು ಅಂತ ಅನ್ಕೊಂಡ್ಬಿಟ್ಟು ಏನೇನೋ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಂದ್ಸರಿ ಇವಾಗ ಪಿತ್ತಕೋಶದಲ್ಲಿರೋ ಕಲ್ಲುಗಳನ್ನ ವಾಸಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಿಡ್ನಿ ಸ್ಟೋನ್ಸ್ ಅಲ್ಲಿರೋ ಮಾತ್ರೆಗಳು ಕೊಡ್ತಾ ಇರ್ತಾರೆ. ಇದೇನಪ್ಪ ಇದು ವಿಚಿತ್ರ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದ್ರೆ ನೀವು ಆ ರೀತಿ ಮೋಸ ಹೋಗೋದು ನೀವು ಅವಾಯ್ಡ್ ಮಾಡ್ಕೋಬಹುದು ಅಂತ ಉದ್ದೇಶ ಅಷ್ಟೇ. ಇವಾಗ ಹಂಗಾದ್ರೆ ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಕಿಡ್ನಿನಲ್ಲಿ ಕಿಡ್ನಿ ಕೆಲಸ ಏನು, ನಮ್ಮ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ನ ಫಿಲ್ಟರ್ ಮಾಡೋ ಕೆಲಸ ಆಗಿರುತ್ತೆ. ಯಾವಾಗ ಆದ್ರೆ ಫಿಲ್ಟರ್ ಕರೆಕ್ಟಾಗಿ ಆದ್ರೆ ನಿಮಗೆ ಈ ಕಿಡ್ನಿ ಸ್ಟೋನ್ ಸಮಸ್ಯೆ ಬರಲ್ಲ. ಹಂಗಂದ್ರೆ ಇವಾಗ ಯಾವ ರೀತಿ ನೀವು ಎಕ್ಸ್ಪ್ಲೈನ್ ಮಾಡಿ ಡಾಕ್ಟ್ರೆ ನಮ್ಗೆ ನೀಟಾಗಿ ಅರ್ಥ ಆಗೋ ಥರ ಅಂತ ಹೇಳಿದ್ರೆ, ಇವಾಗ ಯಾವ್ದಾದ್ರು ಒಂದು ಟೀ ಸೋಸ್ತಾ ಇರ್ತೀರಾ ಅಥವಾ ಕಾಫಿ ಸೋಸ್ತಾ ಇರ್ತೀರಾ, ಅಲ್ಲಿ ಯಾವಾಗ ನಿಮಗೆ ಏನಾದರೂ ಟೀ ಸೋಸುವಾಗ ಮೇಲ್ಗಡೆ ರೆಸಿಡಿಯಲ್ ಹಂಗೆ ಉಳಿದು ಬಿಡುತ್ತೆ, ಆದರೆ ನೀರು ಕರೆಕ್ಟಾಗಿ ಹೊರಗಡೆ ಬರುತ್ತೆ. ಅದೇ ರೀತಿನೇ ಅದೇ ಉಲ್ಟಾ ಆಗುತ್ತೆ. ಅಂದರೆ ನೀರಿನ ಅಂಶ ಮತ್ತು ಎಲ್ಲ ರಕ್ತದಲ್ಲಿ ಬೇಕಾಗಿರ್ತಕ್ಕಂಥದ್ದು ಹೊರಗಡೆ ಹೋಗುತ್ತೆ, ಬೇಡವಾಗಿರ್ತಕ್ಕಂಥದ್ದು ಹೊರಗಡೆ ಬರುತ್ತೆ. ಸೊ ಯಾವಾಗ ಆ ಕಿಡ್ನಿದಲ್ಲಿ ಆ ಫಿಲ್ಟ್ರೇಷನ್ ಕೆಲಸ ಏನು ನಾವು ಫಿಲ್ಟರ್ ಯೂಸ್ ಮಾಡ್ತೀವಲ್ವ ಅದ್ರ ಕೆಲಸ ಕರೆಕ್ಟಾಗಿ ಆಗಲ್ವೋ, ಆವಾಗ ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತು ಫಾಸ್ಫೇಟ್ಸ್ ಅಂತ ಅವುಗಳು ನಮ್ಮ ಕಿಡ್ನಿ ಒಳಗೆ ಉಳ್ಕೊಂಡ್ಬಿಡುತ್ತೆ. ಯಾವಾಗ ಕಿಡ್ನಿ ಒಳಗೆ ಉಳ್ಕೊಂತಲ್ಲ ಅದು ಒಂಥರ ಗಟ್ಟಿಗಳಾಗುತ್ತೆ, ಕಲ್ಲುಗಳ ರೂಪದಲ್ಲಾಗುತ್ತೆ. ಆವಾಗ ಅದು ಕಿಡ್ನಿ ಸ್ಟೋನ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ನೀವು ಎಷ್ಟೊಂದು ಸರಿ ನೋಡಿರ್ತೀರ, ಎಷ್ಟೊಂದು ಸರಿ ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ, ಒಂದು ವರ್ಷ ಅಥವಾ 2 ವರ್ಷ ಅನ್ನೋಷ್ಟೊತ್ತಿಗೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ, ಪದೇ ಪದೇ ರಿಪೀಟ್ ಆಗೋದು. ಇವೆಲ್ಲ ಕಿಡ್ನಿ ಸ್ಟೋನ್ಸ್ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಆದರೆ ಏನು ಗಾಬರಿ ಮಾಡಬೇಡಿ, ಆಯುರ್ವೇದದ ಟ್ರೀಟ್ಮೆಂಟ್ ಮಾಡೋದ್ರಿಂದ, ನಾನು ಹೇಳ್ತಕ್ಕಂಥ ಮನೆಮದ್ದುಗಳು ಯೂಸ್ ಮಾಡ್ಕೊಳ್ಳೋದ್ರಿಂದ, ನಾನು ಹೇಳ್ತಕ್ಕಂಥ ಆಹಾರಗಳು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಕಿಡ್ನಿ ಸ್ಟೋನ್ಸ್ ಮತ್ತೆ ಬರ್ಲಿಲ್ದಂಗೆ ನೋಡ್ಕೊಳ್ಳುತ್ತೆ. ಹಂಗಾದ್ರೆ ಫಸ್ಟ್ ಇವಾಗ ಏನೆಲ್ಲ ಸ್ಕ್ಯಾನ್ ಮಾಡ್ಕೋಬೇಕು ಅಥವಾ ಯಾವೆಲ್ಲ ಲಕ್ಷಣಗಳಿರುತ್ತೆ ಅಂತ ನೋಡ್ಕೊಂಬರೋಣ. ಇವಾಗ ನೋಡಿ ಏನು ಲಕ್ಷಣಗಳಿರುತ್ತೆ ಅಂತ ಹೇಳಿದ್ರೆ, 2 ಕಿಡ್ನಿ ಭಾಗದಲ್ಲಿ ಅಂದ್ರೆ ಹಿಂದ್ಗಡೆ ಭಾಗದಲ್ಲಿ ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ. ನೋವು ಸ್ಟಾರ್ಟ್ ಆಗ್ಬಿಟ್ಟು ಮುಂದ್ಗಡೆ ಭಾಗದವರೆಗೂ ಜುಮು ಅಂತ ನೋವು ಬರ್ತಾ ಇರುತ್ತೆ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಅಲ್ಲಿ ಕಿಡ್ನಿ ಸ್ಟೋನ್ಸ್ ಆಗಿದೆ ಅಂತ. ಕೆಲವೊಂದ್ಸರಿ ಸೊಂಟ ನೋವು ಮತ್ತೆ ಬೆನ್ನು ನೋವಿಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಸೊಂಟ ನೋವಾದ್ರೆ ಮುಂದೆ ಬಗ್ಗಿದ್ರೆ ಎದ್ರೆ ನೋವು ಬರ್ತಾ ಇರುತ್ತೆ, ಆದ್ರೆ ಕಿಡ್ನಿ ಸ್ಟೋನ್ಸ್ ಇದ್ರೆ ಅದು ಸುಮ್ಮನೆ ಮಲಗಿದ್ರು ಇರುತ್ತೆ, ಓಡಾಡುವಾಗ್ಲೂ ಇರುತ್ತೆ, ಯೂರಿನ್ ಪಾಸ್ ಮಾಡೋವಾಗ್ಲೂ ಒಂದ್ಸಲ ಚುಮು ಅಂತ ನೋವಾಗೋದು ಅಥವಾ ಯೂರಿನ್ ಬಿಟ್ಟು ಬರೋದು ಆಗ್ತಾ ಇರುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ ಹರಿವತ್ ಪ್ರಾಣನ್ ಶೃಣೋತಿ ಅಂತ. ಹರಿವತ್ ಪ್ರಾಣನ್ ಶೃಣೋತಿ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಆಜನ್ಮ ಶತ್ರು ಈಟಿ ತಗೊಂಡು ಚುಚ್ಚಿದ್ರೆ ನಮ್ಮ ದೇಹಕ್ಕೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ. ಅಂದ್ರೆ ಮನಸ್ಸಿಗೆ ಮತ್ತೆ ದೇಹಕ್ಕೆ ನೋವು ಮಾಡುತ್ತೆ ಅಂತ ಅರ್ಥ. ಸೊ ಆ ಥರ ಆಯುರ್ವೇದದಲ್ಲಿ ಅಷ್ಟೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅಂದ್ರೆ ಎಷ್ಟು ಪೇನ್ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದಿತ್ತು ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ಸ್ ಲಕ್ಷಣಗಳಾಗಿರುತ್ತೆ. ಅದಕ್ಕೆ ಏನೆಲ್ಲ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, USG ಅಬ್ಡಮನ್ ಸ್ಕ್ಯಾನ್ ಅಂತ ಇರುತ್ತೆ. ಆ USG ಅಬ್ಡಮನ್ ಸ್ಕ್ಯಾನ್ ಮಾಡಿಸಿದಾಗ ಅಲ್ಲಿ ಎಲ್ಲಿ ಕಿಡ್ನಿ ಸ್ಟೋನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಕಿಡ್ನಿ ಒಳಗಡೆ ಇದೆಯಾ, ಕಿಡ್ನಿ ಯುರೇಟರಲ್ಲಿ ಇದೆಯಾ, ಯುರೇತ್ರದಲ್ಲಿ ಇದೆಯಾ, ಬ್ಲಾಡರ್ ಅಲ್ಲಿ ಇದೆಯಾ ಅಥವಾ ಯುವಿಸಿಕಲ್ ಜಂಕ್ಷನ್ ಇದೆಯಾ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ನೀವು ಇದರಲ್ಲೂ ಸಿಂಪ್ಟಮ್ಸ್ ನೀವು ಅರ್ಥ ಮಾಡ್ಕೋಬಹುದು. ಕಿಡ್ನಿ ಒಳಗಡೆ ಕಲ್ಲಿತ್ತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ಳಲ್ಲ, ಆದ್ರೆ ಯುರೇತ್ರ ಮತ್ತೆ ಬ್ಲಾಡರ್ ಏನಾದ್ರು ಸ್ಟೋನ್ಸ್ ಇತ್ತು ಅಂದ್ರೆ ತುಂಬಾನೇ ನೋವು ಸ್ಟಾರ್ಟ್ ಆಗುತ್ತೆ, ತುಂಬಾನೇ ನೋವು ಕಾಣಿಸ್ಕೊಳ್ಳುತ್ತೆ. ಎಕ್ಸ್ಪೆಷಲಿ ಯುವಿಸಿಕಲ್ ಜಂಕ್ಷನ್ ಇತ್ತು ಅಂದ್ರೆ ಕೂಡ ನಿಮಗೆ ಒಂದು 3 mm 4 mm ಸ್ಟೋನ್ಸ್ ಇತ್ತು ಅಂದ್ರೂ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಕಾಗಿಲ್ಲ. ಹಾರ್ಡ್ಲಿ ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ 3 ದಿವಸ 5 ದಿವಸ ಅಥವಾ 7 ದಿವಸ ಅನ್ನೋಷ್ಟೊತ್ತಿಗೆ ಕಿಡ್ನಿ ಸ್ಟೋನ್ಸ್ ಕಂಪ್ಲೀಟ್ ಆಗಿ ಹೋಗಿರುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೆಗ್ಗಲ್ ಮುಳ್ಳು ಅಂತ ಸಿಗುತ್ತೆ. ನೆಗ್ಗಲ್ ಮುಳ್ಳುಗೆ ಗೋಕ್ಷುರ ಅಂತ ಹೇಳ್ತೀವಿ. ನೀವು ನಿಯರ್ ಇರ್ತಕ್ಕಂಥ ಗ್ರಂಥಿಗೆ ಅಂಗಡಿನಾದ್ರೂ ತಗೊಂಡ್ಬನ್ನಿ, ಅಥವಾ ಹೊಲದಲ್ಲಿ ನೀವು ಓಡಾಡ್ತಾ ಇರುವಾಗ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಆ ಮುಳ್ಳನ್ನ ಚುಚ್ಕೊಂಡಿರ್ತೀರಾ, ಅದು ನೆಲದಲ್ಲಿ ಬೆಳೆಯುತ್ತೆ. ಅದು ನೋಡೋದಿಕ್ಕೆ ಗೋವಿನ ಮುಖ ತರ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಈ ರೀತಿ ಗೋವಿನ ಮುಖ ಇರುತ್ತಲ್ಲ ಅದೇ ರೀತಿನೇ ಕಾಣಿಸ್ಕೊಳ್ಳುತ್ತೆ. ಅದು ಚುಚ್ಚಿದಾಗ ತುಂಬಾ ನೋವಾಗುತ್ತೆ. ಅದು ಬೀಜಗಳ ರೂಪದಲ್ಲಿ ಬಂದ್ಬಿಟ್ಟು 3-4 ಹಿಂಗೆ ಫುಲ್ ಸುತ್ಕೊಂಡ್ಬಿಟ್ಟಿರುತ್ತೆ, ಅಂದ್ರೆ ಜೋಡಣೆ ಆಗ್ಬಿಟ್ಟು ಆ ರೀತಿ ಇರ್ತಕ್ಕಂಥದ್ದು ಗೋಕ್ಷುರ ಅಂತ ಹೇಳ್ತೀವಿ. ಅದಕ್ಕೆ ನೆಗ್ಗಲ್ ಮುಳ್ಳು ಅಂತಾನೂ ಕೂಡ ಕರಿತೀವಿ. ಆ ನೆಗ್ಗಲ್ ಮುಳ್ಳನ್ನ ತಗೊಂಡ್ಬಿಟ್ಟು ಈ ಶತಾವರಿ ಅಂತ ಸಿಗುತ್ತೆ, ಹಲವು ಮಕ್ಕಳ ಬಳ್ಳಿ ಅಂತ ಹೇಳ್ತೀವಿ. ಆ ಶತಾವರಿನ ತಗೊಂಡು ಹೊರಗಡೆ ಗ್ರಂಥಿ ಅಂಗಡಿಗಳು ಸಿಗುತ್ತೆ, ಕೆಲವೊಂದ್ಸರಿ
ಒಂದ್ಸರಿ ಶತಾವರಿ ಹಲವು ಮಕ್ಕಳ ಬಳ್ಳಿ ಅಂತ ಹೇಳಿದ್ರೆ ಎಲ್ಲರೂ ಮನೇಲೂ ಬೆಳೆಸ್ಬಿಟ್ಟಿರ್ತಾರೆ. ಆ ಹಲವು ಮಕ್ಕಳ ಬಳ್ಳಿನ ತಗೊಂಡ್ಬಿಟ್ಟು ಎರಡನ್ನ ಪೌಡರ್ ಮಾಡಿಟ್ಕೊಂಡು ಅಥವಾ ಪೇಸ್ಟ್ ತರ ಮಾಡಿಟ್ಕೊಂಡು 3 ಲೀಟರ್ ನೀರಿಗೆ ಅಂದ್ರೆ 4 ಲೀಟರ್ ನೀರು ತಗೊಂಡು 4 ಚಮಚದಷ್ಟು ಪೇಸ್ಟ್ ಹಾಕ್ಬಿಟ್ಟು ಅಥವಾ ಪೌಡರ್ ಹಾಕ್ಬಿಟ್ಟು ಅದನ್ನ ಒಂದು ಕುದಿವರೆಗೂ ಮಾತ್ರ ಕುದಿಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ 1 ಲೀಟ್ರು, ಆಮೇಲೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 3 ಲೀಟ್ರು ಆ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಕಿಡ್ನಿ ಸ್ಟೋನ್ಸ್ ಹೊರಗಡೆ ಬರೋದಕ್ಕೆ ಅನುಕೂಲ ಮಾಡುತ್ತೆ. 1 ತಿಂಗಳು ರೆಗ್ಯುಲರ್ ಆಗಿ ಮಾಡಿ ಮತ್ತೆ ರಿಪೀಟೆಡ್ ಆಗಿ ಆಗಲ್ಲ ಅಂತಾನೆ ಹೇಳ್ಬೋದು. ಇಷ್ಟು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಇವಾಗ ಆಹಾರದಲ್ಲಿ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಈ ಆಹಾರದಲ್ಲಿ ನಾವು ಕಿಡ್ನಿ ಸ್ಟೋನ್ಸ್ ಬಗ್ಗೆ ತುಂಬಾನೇ ಕಾನ್ಸೆಪ್ಟ್ಸ್ ಇದೆ. ಕೆಲವೊಬ್ರು ಹೇಳ್ತಾರೆ ಇವಾಗ ಆಯುರ್ವೇದ ಡಾಕ್ಟರ್ಗಳು ಪತ್ತೆ ಹೇಳ್ತಾರೆ ಅಂತ ಹೇಳಿದ್ರೆ, ಆದ್ರೆ ಅಲೋಪತಿ ಡಾಕ್ಟರ್ಗಳು ಪತ್ತೆ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಏನೆಲ್ಲ ತಿನ್ಬೇಕು ಏನೆಲ್ಲ ತಿನ್ಬಾರ್ದು ಅಂತ ಹೇಳಿದ್ರೆ, ಈ ಬೀಜಯುಕ್ತ ಪದಾರ್ಥಗಳನ್ನ ತಿನ್ಬೇಡಿ, ಕೆಲವೊಂದು ಕ್ಯಾಲ್ಸಿಯಂ ಅಂಶ ಇರ್ತಕ್ಕಂಥ ತಿನ್ಬೇಡಿ, ಹಾಲು ಕುಡಿಬೇಡಿ, ನಾನ್ ವೆಜ್ ತಿನ್ಬೇಡಿ, ಆಮೇಲೆ ಈ ಟೊಮೆಟೊ ಹಣ್ಣಿನ ಬೀಜದಲ್ಲಿರುತ್ತೆ, ಕೆಲವೊಂದು ಬದನೆಕಾಯಿ ಬೀಜದಲ್ಲಿರುತ್ತೆ ಅಥವಾ ಬೀನ್ಸ್ ಅಲ್ಲಿ ಇರುತ್ತೆ, ಬೀಜಗಳನ್ನ ಏನೂ ತಿನ್ಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅದೇನೂ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಪವರ್ಫುಲ್ ಮೆಡಿಸಿನ್ಸ್ ಇರುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಪತ್ತೆ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಎಲ್ಲ ತರದ ಆಹಾರ ತಿನ್ನಿ. ಎಕ್ಸ್ಪೆಷಲಿ ಈ ಹುರುಳಿಕಾಳು ಇರುತ್ತಲ್ಲ, ಹುರುಳಿಕಾಳನ್ನ ಜಾಸ್ತಿ ತಿಂತಾ ಬನ್ನಿ. ಕಿಡ್ನಿ ಸ್ಟೋನ್ಸ್ ರಿಪೀಟ್ ಆಗ್ಲ್ದಂಗೂ ನೋಡ್ಕೊಳ್ಳುತ್ತೆ, ಕಿಡ್ನಿ ಸ್ಟೋನ್ಸ್ ಬರ್ಲಿಲ್ದಂಗೆ ಕೂಡ ನೋಡ್ಕೊಳ್ಳುತ್ತೆ. ಇದ್ರೂ ಕೂಡ ಹೊರಗಡೆ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಕಿಡ್ನಿ ಬೀನ್ ಅಂತಾನೆ ಅದಕ್ಕೆ ಕರಿತೀವಿ. ಹುರುಳಿಕಾಳನ್ನ ನೀವು ಇದನ್ನ ಮಾಡ್ಕೊಳ್ಳಿ, ಕಷಾಯ ಮಾಡ್ಕೊಂಡು 1 ಲೋಟ ನೀರಿಗೆ ಒಂದು ಅರ್ಧ ಚಮಚದಷ್ಟು ಬೀಜಗಳು ಹಾಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆ ಬಂದಿರ್ತಕ್ಕಂಥ ನೀರ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಡಿತಾ ಬನ್ನಿ, ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ನೀರು ಕುಡಿತಾ ಬನ್ನಿ. ಕಿಡ್ನಿ ಸ್ಟೋನ್ಸ್ಗೆ ಅನುಕೂಲ ಆಗುತ್ತೆ. ಮತ್ತು ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನು ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಅಂತ ಬಂದಾಗ ಅದರಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ಅದಕ್ಕೆ ಬುಲೆಟ್ ಮಾಡಬೇಕು ಅಥವಾ ಅದಕ್ಕೇನಾದರೂ ಶೂಟ್ ಮಾಡಬೇಕು ಆ ಥರದ್ದೆಲ್ಲ ಹೇಳಿರ್ತಾರೆ. ಆಪರೇಷನ್ ಮಾಡಬೇಕು, ಸ್ಟೆಂಟ್ ಹಾಕಬೇಕು ಅಂತ ಕೂಡ ಹೇಳಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಮತ್ತೆ ರಿಪೀಟ್ ಆಗಬಾರ್ದು ಅಂತನೂ ಕೂಡ ಹೇಳಿದ್ದೀನಿ. ಆಯುರ್ವೇದದಲ್ಲಿ ರಿಪೀಟ್ ಕೂಡ ಆಗಲ್ಲ ಅಂತ. ಹಾರ್ಡ್ಲಿ 21 ಡೇಸ್ ಅಷ್ಟು ಕರೆಕ್ಟಾಗಿ ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾ ಬನ್ನಿ, ವಾಸಿ ಆಗುತ್ತೆ. ಹಂಗಾದ್ರೆ ಯಾವೆಲ್ಲ ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರೆ, ಶತಾವರಿ, ಗೋಕ್ಷೂರ, ಚಂದ್ರಪ್ರಭಾವಟಿ ಮತ್ತೆ ಕಲ್ಯಾಣಾಕ್ಷರ ಅಂತ ಇರುತ್ತೆ. ಇವು 4 ಮೆಡಿಸಿನ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಬನ್ನಿ. ನಾನು ಹೇಳ್ದಂಗೆ 21 ದಿವಸ ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ 3 to 4 mm ಸ್ಟೋನ್ಸ್ ಇತ್ತು ಅಂದ್ರೆ 2 ಗಂಟೆ ಒಳಗೆ ಬರುತ್ತೆ. ಅದೇ 5 to 4 mm ಇಂದ 8 mm ವರೆಗೂ ಸ್ಟೋನ್ಸ್ ಇತ್ತು ಅಂದ್ರೆ 5 days ಅಲ್ಲಿ ಹೊರಗಡೆ ಬರುತ್ತೆ. 8 mm ಇಂದ 12 mm ವರೆಗೂ ಸ್ಟೋನ್ಸ್ ಇತ್ತು ಅಂದ್ರೆ 7 days ಅಲ್ಲಿ ಹೊರಗಡೆ ಬರುತ್ತೆ. 10 mm ಇಂದ 15 mm ವರೆಗೂ ಸ್ಟೋನ್ಸ್ ಇತ್ತು ಅಂತ ಹೇಳಿದ್ರೆ 1 ವೀಕ್ ಅಥವಾ ಒಂದು 10 days ಅಥವಾ ಒಂದು 11 days ಒಳಗಡೆ ಅದು ಕ್ರಶ್ ಆಗಿ ಹೊರಗಡೆ ಬರುತ್ತೆ. ಎಷ್ಟೊಂದು ಜನ ಕೈಯಲ್ಲಿ ಹಿಡ್ಕೊಂಡ್ಬಂದು ಕೂಡ ತೋರಿಸಿರ್ತಾರೆ. ಅಷ್ಟು ಮಾಡ್ಕೊಂಡು ಮತ್ತೆ ರಿಪೀಟು ಕೂಡ ಆಗೋ ಚಾನ್ಸಸ್ ಇರಲ್ಲ. ಇಷ್ಟು ಮಾಡಿ ಖಂಡಿತವಾಗ್ಲೂ ನಿಮಗೆ ಕಿಡ್ನಿ ಸ್ಟೋನ್ಸ್ ಇಂದ ಮುಕ್ತಿ ಪಡಿಬೋದು. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್. ನಮಸ್ಕಾರ.